ಮೆಟಾ ಒಡೆತನದ ವಾಟ್ಸಾಪ್ ಪ್ರತಿ ಬಾರಿ ತನ್ನ ಬಳಕೆದಾರರಿಗೆ ಅನುಕೂಲವಾಗುವಂತೆ ಹೊಸ ಫ್ಯೂಚರ್ಗಳನ್ನು ಪರಿಚಯಿಸುತ್ತದೆ. ಇದೀಗ ಚಾಟ್ನಲ್ಲಿರುವಂಥ ಪ್ರಮುಖ ಸಂದೇಶವನ್ನು ಪಿನ್ ಮಾಡುವ ಅವಕಾಶವನ್ನು ನೀಡುತ್ತಿದೆ. ಹಾಗಾದರೆ ಇದರಿಂದ ಪ್ರಯೋಜನ ಏನಿದೆ ಅಂತ ನೋಡೋಣ ಬನ್ನಿ. ಪ್ರಪಂಚದ ಬೇರೆ ಬೇರೆ ಪ್ಲಾಟ್ಫಾರ್ಮ್ಗಳಲ್ಲಿ ತ್ವರಿತ ಸಂದೇಶಗಳನ್ನು ಕಳುಹಿಸೋಕೆ ಬಳಸುವ ಅತ್ಯಂತ ಜನಪ್ರಿಯ ಮೆಸೆಂಜರ್ ಅಪ್ಲಿಕೇಶನ್ ವಾಟ್ಸಪ್ 2 ಶತಕೋಟಿಗೂ ಅಧಿಕ ಬಳಕೆದಾರರನ್ನು ಹೊಂದಿದೆ. ಆದರೆ ಇದು ಇತ್ತೀಚೆಗೆ ಸ್ನ್ಯಾಪ್ಚಾಟ್, ಟೆಲಿಗ್ರಾಮ್ ಮತ್ತು ಸಿಗ್ನಲ್ಗಳಂತಹ ಇತರ ಆ್ಯಪ್ಗಳಿಂದ ತೀವ್ರ ಸ್ಪರ್ಧೆಯನ್ನು ಎದುರಿಸ್ತಾ ಇದೆ. ಹಾಗಾಗಿ ತನ್ನ ಜನಪ್ರಿಯತೆ ಕಾಯ್ದುಕೊಳ್ಳುವ ಸಲುವಾಗಿ ವಾಟ್ಸಪ್ ಹೊಸ ವೈಶಿಷ್ಟ್ಯಗಳನ್ನು ಬಳಕೆದಾರರಿಗೆ ಪರಿಚಯಿಸುತ್ತಲೇ ಬಂದಿದೆ. ಇತ್ತೀಚೆಗೆ ಕೆಲವು ತಿಂಗಳ ಹಿಂದೆ ಸಂದೇಶ ಮತ್ತು ಇಮೇಜ್ಗಳನ್ನು ಒಮ್ಮೆಗೆ ವೀಕ್ಷಿಸಿ ನಂತರ ಸ್ವಯಂಚಾಲಿತವಾಗಿ ಕಣ್ಮರೆಯಾಗುವಂತಹ ವ್ಯೂ ಒನ್ಸ್ ಎಂಬ ವೈಶಿಷ್ಟ್ಯವನ್ನು ಪ್ರಾರಂಭಿಸಿದೆ. ಈಗ ಮೆಟಾ ವಾಟ್ಸಪ್ ಬಳಕೆದಾರರಿಗಾಗಿ ಹೊಸ ಪಿನ್ ಮೆಸೇಜಸ್ ಎಂಬ ವೈಶಿಷ್ಟ್ಯವನ್ನು ಪರಿಚಯಿಸಿದೆ. ಚಾಟ್ನ ಮೇಲ್ಭಾಗದಲ್ಲಿ ಒಂದು ಸಂದೇಶವನ್ನು ಪಿನ್ ಮಾಡೋಕೆ ಇದು ಅನುಮತಿಯನ್ನು ನೀಡುತ್ತೆ. ಶೀಘ್ರದಲ್ಲಿ ಸಂದೇಶವನ್ನು ಪಿನ್ ಮಾಡೋದು ಬಳಕೆದಾರರಿಗೆ ಲಭ್ಯವಾಗಲಿದೆ. ಈ ಹೊಸ ಅಪ್ಡೇಟ್ ಬಗ್ಗೆ ಮಾಹಿತಿ ನೀಡಿರುವ ವಾಟ್ಸಪ್ ಚಾಟ್ನಲ್ಲಿರುವ ಪ್ರಮುಖ ಸಂದೇಶವನ್ನು ಹುಡುಕುವ ಕೆಲಸವನ್ನು ಬಳಕೆದಾರರಿಗೆ ತಪ್ಪಿಸಿದೆ. ಹೌದು, ಇನ್ನು ಮುಂದೆ ಬಳಕೆದಾರರು ತಮಗೆ ಬೇಕಾದ ಮೆಸೇಜನ್ನು ಪಿನ್ ಮಾಡಬಹುದು. ಟೆಕ್ಸ್ಟ್ ಮೆಸೇಜ್ಗಳು, ಫೋಟೋಗಳು, ಇಮೋಜಿ ಹೀಗೆ ಎಲ್ಲ ರೀತಿಯ ಸಂದೇಶಗಳನ್ನು ಪಿನ್ ಮಾಡುವ ಅವಕಾಶವನ್ನು ವಾಟ್ಸಪ್ ನೀಡಿದೆ. ಪಿನ್ ಮಾಡಿದ ಮೆಸೇಜ್ಗಳು ಚಾಟ್ ಬಾಕ್ಸ್ನ ಮೇಲೆ ಬ್ಯಾನರ್ನ ಹಾಗೆ ಕಾಣಿಸ್ಕೊಳ್ಳುತ್ತೆ. ಇದರಿಂದ ಬಳಕೆದಾರರಿಗೆ ಹುಡುಕುವ ಕೆಲಸ ತಪ್ಪುತ್ತೆ. ಆದರೆ ಇಲ್ಲೊಂದು ಷರತ್ತಿದೆ. ಒಂದು ಬಾರಿಗೆ ಒಂದು ಸಂದೇಶವನ್ನು ಮಾತ್ರ ಪಿನ್ ಮಾಡಬಹುದು. ಜಗತ್ತಿನ ಎಲ್ಲ ಬಳಕೆದಾರರಿಗೆ ಈ ಹೊಸ ಫೀಚರ್ನ ಪರಿಚಯಿಸೋ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದೆ ಅಂತ ವಾಟ್ಸಪ್ ತಿಳಿಸಿದೆ. ಸಂದೇಶ ಪಿನ್ ಮಾಡೋದು ಹೇಗೆ? ಚಾಟ್ನಲ್ಲಿ ಪಿನ್ ಮಾಡಿಕೊಂಡಿರೋ ಮೆಸೇಜ್ ಮೇಲೆ ಒತ್ತಿ ಬಿಡಬೇಕು. ಕಾಂಟ್ಯಾಕ್ಟ್ ಮೆನುವಿನಲ್ಲಿರುವ ಪಿನ್ನನ್ನು ಆಯ್ಕೆ ಮಾಡಿಕೊಳ್ಬೇಕು. ಹೀಗೆ ಮಾಡಿದ ತಕ್ಷಣ ಆ ಸಂದೇಶ ಚಾಟ್ ಬಾಕ್ಸ್ ಮೇಲೆ ದೊಡ್ಡದಾಗಿ ಕಾಣಿಸುತ್ತೆ. ಪಿನ್ ಮಾಡಿದ ಸಂದೇಶ ಎಷ್ಟು ಗಂಟೆ ಅಥವಾ ಎಷ್ಟು ದಿನ ಇರಬೇಕು ಎಂಬುದನ್ನು ಕೂಡ ಬಳಕೆದಾರರು ನಿರ್ಧರಿಸಬಹುದು. 24 ಗಂಟೆ, 7 ದಿವಸ ಹೀಗೆ ಯಾವುದಾದರೊಂದರ ಮೇಲೆ ಕ್ಲಿಕ್ ಮಾಡಬಹುದು. ಗ್ರೂಪ್ ಚಾಟ್ನಲ್ಲಿ ಅಡ್ಮಿನ್ಗೆ ಹೆಚ್ಚು ಅಧಿಕಾರವಿರುತ್ತೆ. ಗ್ರೂಪ್ನ ಸದಸ್ಯರೆಲ್ಲರಿಗೂ ಕೂಡ ಪಿನ್ ಸಂದೇಶ ಮಾಡುವ ಅವಕಾಶ ನೀಡಬೇಕೇ ಅಥವಾ ಬೇಡವೇ ಎಂಬುದನ್ನು ಅಡ್ಮಿನ್ ನಿರ್ಧರಿಸುತ್ತಾರೆ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.